ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಬೆಳಗ್ಗೆ ಬೇಗ ಎದ್ದು ಗ್ರೀನ್ ಟೀ ಕುಡಿದು ಇವತ್ತು ಕಿಚನಲ್ಲಿ ಪ್ಲ್ಯಾಂಟ್ಸ್ ತಂದಿಟ್ಟಿರೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಕಾಫಿ ಮಾಡ್ತಾಯಿದ್ದೀನಿ ಒಂದು ಕಡೆ, ನಮ್ಮ ಅತ್ತೆ ಮಾವರಿಗೆಲ್ಲ, ನಮ್ಮ ಹಸ್ಬೆಂಡ್ಗೆಲ್ಲ. ನಾನು ಗ್ರೀನ್ ಟೀ ಕುಡಿದೆ. ಗ್ರೀನ್ ಟೀ ಎಲ್ಲ ಆದಮೇಲೆ ಸ್ನಾನ ಮುಗಿಸ್ಕೊಂಡು ಪೂಜೆನೂ ಮಾಡಿಬಿಟ್ಟೆ. ಪೂಜೆ ಮಾಡಿ ಉಪ್ಪಿಟ್ಟು ಮಾಡಿದ್ವಿ. ಅದು ವೀಡಿಯೋ ಕ್ಲಿಪ್ ಮಾಡೋಕ್ಕಾಗಲಿಲ್ಲ, ಮರ್ತೋಗ್ಬಿಡ್ತು. ಉಪ್ಪಿಟ್ಟು ತಿಂದು ಮಧ್ಯಾಹ್ನದ ಊಟಕ್ಕೆ ಜವಳಿಕಾಯಿ ಪಲ್ಯ ಮತ್ತು ಬೇಳೆ ಸಾಂಬಾರು ರೆಡಿ ಮಾಡ್ತಾಯಿದ್ದೀನಿ. ನಮ್ಮ ಅತ್ತೆ ಒಂದು ಕಡೆ ರೊಟ್ಟಿ ಮಾಡೋಕ್ಕೆ ಹೋಗಿದ್ದಾರೆ, ಆ ಕಡೆ ಹಿಂದ್ಗಡೆ ರೂಮ್ಗೆ. ನನ್ನ ಮಗಳು ಅದೇ ಸಿಕ್ಕಾಪಟ್ಟೆ ಚಳಿ ಇದೆ ಇಲ್ಲಿ ಮಾತ್ರ. ನನ್ನ ಮಗಳು ಓಡಾಡ್ತಿದ್ದಾಳೆ ನೋಡಿ. ನಾನು ಅಡುಗೆ ಮಾಡುವಾಗ ಅವಳು ಕಿಚನ್ಗೂ ರೂಮ್ಗೂ ಹಾಲ್ಗೂ ಸುಮ್ಮನೆ ಓಡಾಡ್ತಾನೆ ಇರ್ತಾಳೆ. ಸಾಂಬಾರೆಲ್ಲ ರೆಡಿ ಆಯಿತು. ಬೇಳೆ ಸಾಂಬಾರು ರೈಸ್ಗೆ ಮಾಡ್ತಾ ಇರೋದು, ಮತ್ತು ರೊಟ್ಟಿಗೆ ಪಲ್ಯ ಕೂಡ ರೆಡಿ ಮಾಡ್ತಾಯಿದ್ದೀನಿ. ಅದೆಲ್ಲ ತಿಂದ್ಕೊಂಡು ಇವತ್ತು ನನ್ನ ಮಗಳದ್ದು ಹೇರ್ ಕಟ್ ಮಾಡಿಸ್ಬೇಕಿತ್ತು. ನನ್ನ ಪಾರ್ಲರ್ಗೆ ಹೋಗೋಕ್ಕೆ ನನ್ನ ಹಸ್ಬೆಂಡ್ಗೆ ಎಂಟ್ರಿ ಇಲ್ಲ ಅಂದರು. ಹಾಗಾಗಿ ನಮ್ಮೂರಲ್ಲೇ ಇರೋವಂಥ ಶಾಪಿಗೆ ಕರ್ಕೊಂಡೋಗಿ ತೆಗೆಸ್ಕೊಂಬಂದ್ವಿ. ನೋಡಿ ಹೆಂಗೆ ಕಾಣಿಸ್ತಿದ್ದಾಳೆ. ಅವಾಗಲೇ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ಲು ದಿಯಾ. ಸಿಕ್ಕಾಪಟ್ಟೆ ಹತ್ಬಿಟ್ಲು. ಅಳೋದೇನು ಎಷ್ಟು ಹತ್ತಲ ಅಂದರೆ ಹಿಡಿಯೋಕ್ಕಾಗಲಿಲ್ಲ ನನಗೆ ಅವಳನ್ನ, ಅಷ್ಟೊಂದು ಅಳ್ತಾ ಇದ್ಲು. ಹಾಗೆ ಪಾಪಕ್ಕೆ ಸ್ನಾನ ಎಲ್ಲ ಮುಗಿಸಿ ಸಂಜೆ ಆಯಿತು. ಗಿಡಗಳಿಗೆಲ್ಲ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಕಾಫಿ ಮಾಡಬೇಕು. ಮತ್ತು ಸಿಕ್ಕಾಪಟ್ಟೆ ಬಟ್ಟೆಗಳು 2-3 ದಿನದ್ದು ವಾಶ್ ಮಾಡಿ ಹಾಕಿರೋದು ಮಡಚಿಟ್ಟಿರಲಿಲ್ಲ. ನಮ್ಮ ಅತ್ತೆ ಎಲ್ಲ ಮಡಚಿಟ್ಟು ಕೊಡ್ತಾಯಿದ್ರು. ನಾನು ತಗೊಂಡೋಗಿ ಇಡ್ತಾಯಿದ್ದೆ. ನಾನು ಫಸ್ಟ್ ಸ್ಟಾರ್ಟಿಂಗ್ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಲ್ವ, ನಂದು ಮಾತಾಡುವಾಗ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ನನಗೆ ಪ್ಲೀಸ್ ರೀಕಾಲ್ ಮಾಡಿ. ನಾನು ಅದನ್ನ ಅರ್ಥ ಮಾಡಿಕೊಂಡು ಮತ್ತು ನಿಮಗೆ ಆಡಿಯನ್ಸ್ಗೆಲ್ಲ ಯಾವ ಥರ ಬೇಕೋ ಆ ಥರ ವೀಡಿಯೋಸ್ ಸ್ಟಾರ್ಟ್ ಮಾಡ್ತೀನಿ ನಾನು. ಇನ್ನೇನು ಹೇಳೋದಪ್ಪ ಅಂದರೆ, ಇವತ್ತಿಂದು ದಿನ ಎಲ್ಲ ತುಂಬ ಚೆನ್ನಾಗಿತ್ತು. ಬಟ್ ನನ್ನ ಮಗಳದ್ದು ಹೇರ್ ಕಟ್ ಮಾಡಿಸಿದ್ದು ನನಗೆ ಸಿಕ್ಕಾಪಟ್ಟೆ ಬೇಜಾರು ಕೂಡ ಆಗ್ತಾಯಿತ್ತು. ಪಾಪದ ಬಟ್ಟೆ ಎಷ್ಟಿತ್ತು ನೋಡಿ, ಎಲ್ಲ ಮಡಚಿಡ್ತಾ ಇದ್ದೀನಿ. ನಮ್ಮ ಅತ್ತೆ ಕೂಡ ಮಡಚಿ ಸ್ವಲ್ಪ ಕೊಡ್ತಾಯಿದ್ದಾರೆ. ನಮ್ಮ ಮನೆ ಪಕ್ಕದಲ್ಲಿ ಜಾಗ ಇತ್ತು ಅಂತ ನಿಮ್ಗೆ ಹೇಳಿದ್ನಲ್ವ, ಅದು ಸಿಕ್ಕಾಪಟ್ಟೆ ಜಾಗ ಇದೆ. ಬಟ್ ಏನೇನು ಹಾಕ್ಬೇಕಂತ ಪ್ಲ್ಯಾನಿಂಗೇ ಇರಲಿಲ್ಲ ಇಷ್ಟು ದಿನ. ಹಾಗೇ ಇತ್ತು, ಸುಮ್ಮನೆ ಇತ್ತು. ಮಳೆ ಬಂದಾಗೆಲ್ಲ ಸಿಕ್ಕಾಪಟ್ಟೆ ಗಿಡಗಳು ಬೆಳೀತಾ ಇತ್ತು. ಮತ್ತು ಅದನ್ನೇನು ಜಾಸ್ತಿ ಮಾಡ್ಕೊಳ್ತಾ ಇರಲಿಲ್ಲ, ಹಾಗೆ ಬಿಟ್ಟಿದ್ವಿ. ಮತ್ತು ಇವಾಗ ಅವರೆಕಾಯಿ ಮತ್ತು ತೊಗರಿಕಾಯಿ ಸೀಸನ್ ಎಲ್ಲ ಮುಗೀತಲ್ವ, ಅಲ್ಲಿ ಸ್ವಲ್ಪ ಬಿಟ್ಟಿತ್ತು, ಎಲ್ಲ ಹೋಯ್ತು, ಮುಗೀತು ಅದ್ರದ್ದು. ಇನ್ನು 1-2 ಗಿಡ ಇದೆ, ಅದು ಆದರೆ ತೆಗೆದ್ರೆ ಮುಗೀತು. ಅದೆಲ್ಲ ಕ್ಲೀನ್ ಮಾಡಿಸ್ಬಿಟ್ಟು ಸೀಡ್ಸ್ ಎಲ್ಲ ತರಿಸಿ ವೆಜಿಟೇಬಲ್ಸ್ ಫ್ಲವರ್ಸ್ ಎಲ್ಲ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಪ್ಲ್ಯಾನ್ ಮಾಡಿದೆ. ಚೆನ್ನಾಗಿರುತ್ತೋ ಅಥವಾ ಬೇರೆ ಏನಾದರೂ ಮಾಡ್ಬೋದಾ ಅಂತ ಯಾರಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ. ಏನಾದರೂ ಮಾಡುವುದು ಅಂದರೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ನಾನು. ಇನ್ನೇನಾಯಿತು, ಸಂಜೆ ಆಗ್ತಾ ಬಂತು. ಕೆಲಸ ಸ್ಟಾರ್ಟ್ ಮಾಡಬೇಕು, ಅಡುಗೆ ಅದು ಇದು ಅಂತ. ಇವತ್ತು ಸಿಕ್ಕಾಪಟ್ಟೆ ಥ್ರೋಟ್ ಪೇಯ್ನು, ಮಾತಾಡೋಕ್ಕಾಗ್ತಾಯಿಲ್ಲ, ಅಷ್ಟೊಂದು ಥ್ರೋಟ್ ಪೇಯ್ನ್ ಆಗ್ತಿದೆ. ಹಾಟ್ ವಾಟ್ರಲ್ಲಿ ಗಾರ್ಗಲ್ ಕೂಡ ಮಾಡಿದೆ ನಾನು. ಮತ್ತು ಇವತ್ತು ನೈಟ್ ಊಟಕ್ಕೆ ಸಬ್ಬಸಿಗೆ ಸೊಪ್ಪಿತ್ತು. ನಮ್ಮ ಮಾವಿಗೆ ಹೇಳಿದೆ ಕಾಯಿ ಹೊಡೆದ್ಕೊಡಿ ಅಂತ, ಹೊಡೆದ್ಕೊಟ್ರು. ಬಸ್ಸಾರು ಮಾಡಿಬಿಡೋಣ ಅಂತ ಪ್ಲ್ಯಾನ್ ಮಾಡಿದೆ. ನನಗೆ ಏನಾಗ್ತಿದೆ ಅಂದರೆ, ನನ್ನ ಫೋನಲ್ಲಿ ತುಂಬ ಸ್ಟೋರೇಜ್ ಆಗ್ತಾಯಿದೆ. ವೀಡಿಯೋಸೇ ನೀಟಾಗಿ ಆಗ್ತಾಯಿರಲಿಲ್ಲ. ಎಷ್ಟೊಂದು ಓಲ್ಡ್ ವೀಡಿಯೋಸ್ ನಾನು ಡಿಲೀಟ್ ಮಾಡಿದ್ದೀನಿ, ಆದರೂ ಸಿಕ್ಕಾಪಟ್ಟೆ ವೀಡಿಯೋಸ್ ಆಗ್ತಾಯಿದೆ. ಇವಾಗ ಮೆಮೊರಿ ಕಾರ್ಡ್ ಬುಕ್ ಮಾಡಿದ್ದೀನಿ, ಇನ್ನೂ ಬಂದಿಲ್ಲ. ಸಂಜೆ ಪೂಜೆ ಕೂಡ ಮುಗಿಸ್ದೆ. ಪೂಜೆ ಎಲ್ಲ ಮುಗಿಸ್ಬಿಟ್ಟು ನನ್ನ ಮಗಳು ನೋಡಿ ಹೆಂಗೆ ಕಾಣ್ತಿದೆ ಪಾಪ. ನಾನು ಯಾಕಾದರೂ ಕೂದಲು ತೆಗ್ಸಿದ್ನಿ ಅಂತ, ಬಟ್ ಅವಳು ಹುಟ್ಟಿದ ಮೇಲಿಂದ ತೆಗ್ಸೇ ಇರಲಿಲ್ಲ. ಹಾಗಾಗಿ ಎಲ್ಲರೂ ಬೈತಾಯಿದ್ರು, ಕೂದಲು ತೆಗೆಸಿ, ಅದು ಹುಟ್ಟಿದ್ದು ಕೂದಲು ಬಿಡಬೇಡಿ ಅಂತ ಹೇಳ್ತಾಯಿದ್ರು ತುಂಬ ಜನ. ಹಾಗಾಗಿ ತೆಗೆಸಿದೆ. ಅವಳು ಊಟ ಕೂಡ ಮಾಡ್ತಾ ಇರಲಿಲ್ಲ. ಹಾಗಾಗಿ ಹಿತ್ತಲ ಕಡೆ ಬಾಗಿಲು ಇರೋದ್ರಿಂದ ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ ನಮ್ಮ ಮನೆ ಹತ್ರ ಹಾವು ಬೇರೆ ಸಿಕ್ಕಾಪಟ್ಟೆ ಕಾಟ ಆಗ್ತಿದೆ. ಒಂದಿನ ಮೊನ್ನೆ ಕಾಣಿಸ್ತು, ಹಾಗೆ ಕಾಣಿಸ್ತಾನೇ ಇದೆ. ಹಂಗಾಗಿ ಇವಳನ್ನ ಬಿಡೋಕ್ಕೆ ಸ್ವಲ್ಪ ಭಯ ಆಗ್ತಿದೆ ನನಗೆ. ಸಂಜೆ ಊಟಕ್ಕೆ ಬಸ್ಸಾರಿಗೆ ಬೇಳೆ 1 ಕಪ್ ಬೇಳೆ ತೊಗೊಂಡಿದ್ದೀನಿ. ನೀಟಾಗಿ ತೊಳ್ಕೊಂಡಿದ್ದೀನಿ 2 ಸಲ. ಸೊಪ್ಪನ್ನು ಕೂಡ ನೀಟಾಗಿ 2 ಸಲ ತೊಳ್ಕೊಂಡು ಬೇಯೋಕೆ ಇಟ್ಬಿಡ್ತೀನಿ, ಸ್ವಲ್ಪ ಉಪ್ಪು ನೀರು ಹಾಕ್ಬಿಟ್ಟು. 1 ವಿಷಲ್ 2 ವಿಷಲ್ ಆದರೆ ಸಾಕು. ಮಸಾಲೆಗೆ ಬೆಳ್ಳುಳ್ಳಿ, ಈರುಳ್ಳಿ ಮತ್ತು ಜೀರಿಗೆ, ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಕಾಯಿ, ಇಷ್ಟನ್ನು ಎಣ್ಣೆಲಿ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ. ಬಟ್ ವೀಡಿಯೋ ಕ್ಲಿಪ್ ಮಾಡೋಕ್ಕಾಗಲಿಲ್ಲ. ಫ್ರೈ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು, ಮತ್ತು ಬೆಂದಿರೋಂಥ ಕಾಳು, ಸೊಪ್ಪು ಮತ್ತು 2 ಹಸಿಮೆಣಸನ್ನು ಹಾಕ್ತಾಯಿದ್ದೀನಿ. ಹಾಕಿ ಸ್ವಲ್ಪ ಹುಣಸೆಹಣ್ಣು ನೆನೆಸಿಟ್ಟಿದ್ದೆ, ಒಂದು ನಿಂಬೆ ಗಾತ್ರಕ್ಕಿಂತ ಸ್ವಲ್ಪ ಕಡಿಮೆನೇ ನೆನೆಸಿಟ್ಟಿದ್ದೆ. ಅದನ್ನು ಮಿಕ್ಸಿಗೆ ಹಾಕಿ ರುಬ್ಕೊಂಡಾದ್ಮೇಲೆ ಕಾಳು ಮತ್ತು ಸೊಪ್ಪನ್ನು ಆಚೆ ತೆಗೆದು ಅದನ್ನು ಫ್ರೈ ಮಾಡಿದೆ. ರುಬ್ಬಿರೋಂಥ ಮಸಾಲಾನ ಹಾಕ್ಬಿಟ್ಟು ಸಾಂಬಾರು ರೆಡಿ ಮಾಡಿದೆ. ಥ್ಯಾಂಕ್ ಯು.